ಫಸ್ಟ್ ಕೊಟ್ಬಿಡಿ ಸರ್, ನಾವ್ ಯಾರು ಸುದ್ದಿ ಮಾಡಿಲ್ಲ ಅಂತರದ್ದು. ನಿಮ್ಮ ಬಗ್ಗೆ ನಾವ್ ಯಾರು ಸುದ್ದಿ ಮಾಡಿಲ್ಲ. ಒಂದು ಸ್ಪಷ್ಟನೆ ಕೊಟ್ಬಿಡಿ. ನಿಮಗೆ ಏನ್ ಬೇಕಾದ್ರೆ ಹೊಡ್ಕೋತ ಹೋಗ್ರಿ. ನೀನ್ ನಾಳೆ ತಗೋ ಜೈ ವಿಜಯೇಂದ್ರ ಅಂತ ಹೇಳಿ ಅದೇ ನಾ ಏನು ನಿಮ್ಗೆ ಹೇಳುದಲ್ಲ. ನಿಮ್ಗೆ ಏನೇನ್ ತಿಳಿತೈತಿ ವಿಜಯೇಂದ್ರನ ಕೊಟ್ಟಲ್ಲ. ನಿಮ್ಗೆ ಸೋಕಾಸ್ ನೋಟಿಸ್ ಕಾಪಿ ಕೊಟ್ಟ ಯಾರು? ವಿಜಯೇಂದ್ರ. ಅವ್ ಉತ್ತರ ಕೊಟ್ಟಾರ ಬಿಟ್ಟಾರ ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ? ನಿಮ್ಗೆ ಬಂದಿದೆ ಅಂತ ಸರ್ ಕೇಳ್ರಿ. ಈಗ ಸೋಕಾಸ್ ನೋಟಿಸ್ ಬಿಡುಗಡೆ ಮಾಡೋದ ನನಗ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತಂದ್ರೆ ವಿಜೇಂದ್ರನ ಮಾಡಿರ್ತಾನ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ನೀನು ಹಲ್ಕ ನನ್ನ ಮಗನೇ ಪಕ್ಷ ಕಟ್ಟೋದ್ ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕರ್ನಾಟಕ ನಮ್ಮ ಭಾಷೆ ಏನಾರ ಉಪಯೋಗ ಮಾಡಿದ್ವಿ ಅಂದ್ರ ಆ ವಿಜೇಂದ್ರಲ್ಲ ಅವ್ರ ಅಪ್ಪನ ಏನು ಮಾಡ್ಲಿಕ್ಕೆ ಅದೇ ಆ ಉತ್ತರನ ಅವ್ನ ಬಳಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಳ್ಸ್ಯಾನಲ್ಲ ತಾಬಿಡ್ ತೊಬಿಡು ಯತ್ನಾಳ್ಗೆ ನೋಟಿಸ್ ಹೊಡೆದೇ ಹೊಡೆದ್ರೆ ಅವಾಗ ಏನ್ ಹೇಳ್ದ? ನಾನು ನೋಟಿಸ್ ಬಂದ್ಮ್ಯಾಗ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ಹಂಗಾದ್ರೆ ಕೇಳ್ರಿ, ಸುಮ್ನೆ ಯಾಕೆ ಅಲ್ಲಿ ವಿಜೇಂದ್ರ ಹೋಗಿ ಕೇಳ್ರ ನನ್ನ ಬಳಿ ಯಾಕೆ ಬರ್ತೀರಿ? ಇವೆಲ್ಲ ನೀವ್ ಹಿಂಗ ನಮ್ಮನ್ನ ಅಂಜಿಸಿ ಏನಾರ ಮೀಡಿಯಾದವ್ರು ಎಲ್ಲ ಬಿಡ್ರಲ್ಲ. ಯಾವ್ದಕ್ಕೂ ಹೆದರು ಮಗ ಅಲ್ಲ. ನೋಡಿ, ನನಗ ನೋಟಿಸ್ ಬರೋಕ್ಕಿಂತ ಮುಂಚೆ ಲೀಕ್ ಆಯ್ತು. ಯಾರು ಮಾಡಿರ್ಬೋದು? ನಾ ಏನ್ ಹೇಳಿದೆ, ಒಂದು ಟ್ವೀಟ್ ಮಾಡಿದೆ, ಹಿಂಗೆಲ್ಲಾ ಮಾಧ್ಯಮದವ್ರು ವಿಜೃಂಭಿಸ್ತಾ ಇದ್ದಾರೆ, ನನಗೆ ನೋಟಿಸ್ ಸಿಕ್ಕಿದೆ ಹೇಳಿ. ಅದು ಏನು ಬರ್ತೈತೆ ಅಂತ ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡಿಲಾಕತ್ತದ ಅದ್ರ ಬಗ್ಗೆ ಪೂರ್ಣವಾದಂತ ವಿವರ ಕೊಡ್ತೀನಿ ಅಂತ. ಮುಂದೆ ನೀವೇ ಹೊಡಿಲಾಕತ್ರಿ. ಯತ್ನಾಳೆ ನೋಟಿಸ್ ಕ್ಯಾರಿ ಅನ್ನೋದಿಲ್ಲ, ಇಂಥ ಭಾಳ ನೋಟಿಸ್ ಅದು ಎಲ್ಲಿ ಹೇಳಿದ್ದೆ? ಎಲ್ಲರ ಪ್ರೂಫ್ ಐತೆ? ಎಲ್ಲ ಮಾತಾಡ್ತೀರಾ ನೀವು, ಅದನ್ನ ನೋಡಿ ಫಸ್ಟ್. ನಿಮ್ಮಲ್ಲಿ ಯಾವ ಮೀಡಿಯಾದಾಗ ಐತೆ ಹೇಳ್ರಿ ನೋಡೋಣ. ನೀವೇ ಸೃಷ್ಟಿ ಮಾಡ್ಕೊಳಕತ್ತೀರಿ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಅವ್ರ ಅಪ್ಪ. ಯತ್ನಾಳ ಮಣ್ಣು ಕೊಡಬಹುದು. ನೀವು ಮೀಡಿಯಾದವ್ರು ಏನ್ ಮಾಡಿದ್ರು ನನಗೆ ಏನಾಗುದಿಲ್ಲ. ನಿನ್ನೆ ಒಂದು ಹೊಡೆದ್ರಿ ಏನಂತ ಹೇಳಿ ಕ್ಯಾಕರ್ ಸುಗ್ಳ್ಯಾರ. ಮಾನ ಮರ್ಯಾದೆ ಐತಲ್ರಿ ಮಾಧ್ಯಮಗಳಿಗೆ? ಜನ್ಮಕ್ಕೆ ಹೋಗೋ ಕ್ಯಾಕರ್ ಸುಗಳಿದ್ ಏನ್ ಪ್ರೂಫ್ ಐತಿ ನಿಮಗೆ? ಏನ್ ಕ್ಯಾಕರ್ ಸುಗಳಿದ್ರೆ ಮೊದಲು ನನಗೆ ಮೇಲ್ ಬರ್ಬೇಕಲ್ಲ, ನನಗೂ ಅದು ಉತ್ತರ ಬರ್ಬೇಕಲ್ಲ. ನಿಮ್ಮ ಏನಾದ್ರು ಮೀಡಿಯಾದ ಏನಾದ್ರು ಮೌಲ್ಯಗಳಿದ್ರ ಬಿಡುಗಡೆ ಮಾಡಿ. ಕ್ಯಾಕರ್ ಸುಗಳಿದ್ದು ನಾ ಏನಾರು ಹೇಳಿನ ನಿಮಗೆ? ಹೇಳ್ರಿ ನೋಡೋಣ. ನೋಟಿಸ್ಗೆ ಉತ್ತರ ಕೊಡುದಿಲ್ಲ 10-20 ಏನಾರು ಎಲ್ಲಾರು ಹೇಳಿನ? ನಿಂಬಲ್ಲಿ ಏನಾರು ದಾಖಲೆ ಇದಾವ? ಮತ್ತೆ ನೀವು ಯಾಕೆ ಹೊಡಿತಾ ಇದ್ದೀರಿ? ಒಂದು ವಾರದಿಂದ ಹೊಡಿತಾ ಇದ್ದೀರಿ. ಸುಮ್ನೆ ಹೊಡಿದ ನಿಮ್ಮ ಆಯ್ತಾ ಸರ್? ಈಗ ನಾವೇನ್ ಮಾಡ್ಬೇಕು ಸರ್? ಚಡ್ಡ ಹೊಡ್ಸ್ ಹೋಗಿ. ನಿಮಗೆ ವಿಜೇಂದ್ರ ಬೇಕಾಗಿತ್ತಲ್ಲ. ನಾ ಅದನ್ನೇನು ಹೇಳುದಲ್ಲ. ಯಾವ ನೋಟಿಸ್ ನಿಮ್ಗೆ ಸೋಕಾಜ್ ನೋಟಿಸ್ ಕೊಟ್ಟಲ್ಲ ಅವನಿಗೆ ಹೋಗಿ ಹೇಳ್ರಪ್ಪ. ಅವ್ರು ಏನೇನು ಆರೋಪಗಳು ಮಾಡ್ತಾರೆಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಒಂದೇ ಸಲ ಉತ್ತರ ಕೊಡ್ತೇನೆ. ದಿನನಿತ್ಯ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯಲ್ಲಿ ನಾನು ನಿರತನಾಗಿದ್ದೇನೆ. ದಿನನಿತ್ಯ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಅದ್ರ ಏನು ಉತ್ತರ ಕೊಡ್ಬೇಕು ಸಂದರ್ಭ ಬಂದು ನಾನು ಕೊಡ್ತೇನೆ. ಅವ್ರೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೇನೆ. ಯಾವ ಸಂದರ್ಭ ಉತ್ತರ ಕೊಡ್ಬೇಕು ನಾನು ಕೊಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಅಲ್ಲರಿ, ಅವ್ರು ಹಿರಿಯರಿದ್ದಾರೆ. ಅವ್ರು ಹಿರಿಯರಿದ್ದಾರೆ. ಏಕವಂಚದಲ್ಲಿ ಮಾತಾಡಿದಾರೋ ಮತ್ತೊಂದು ಭಾಷೆ ಪ್ರಯೋಗ ಮಾಡಿದ್ರೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಕೆಲಸ ಬಹಳಷ್ಟಿದೆ. ಈ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ಮಗ ಏನಿವಾಗ